ಆ ದಿನ ಕೃಷ್ಣ ನಿಜವಾಗಿಯೂ ಮನು ತಿಂದನ ಅಥವಾ ತಾಯಿಗೆ ತನ್ನ ವಿಶ್ವರೂಪ ದರ್ಶನವನ್ನು ತೋರಿಸಲು ಹಾಗೆ ಮಾಡಿದನ? ಬನ್ನಿ ನೋಡೋಣ. ಮೈತಿಕತಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಗೋಕುಲದ ಆ ಬೆಳಗ್ಗೆ ಬಹಳ ಶಾಂತವಾಗಿತ್ತು. ಹುಲ್ಲಿನ ಮೇಲೆ ಮಂಜು ಹನಿಗಳು ಮಿನುಗುತ್ತಿದ್ದವು. ಗೋಪಿಗಳ ಮನೆಗಳಲ್ಲಿ ಹಾಲು ಕುದಿಯುವ ಸದ್ದು ಕೇಳುತ್ತಿತ್ತು. ಇದೆಲ್ಲದರ ನಡುವೆ ಒಂದು ಮುದ್ದಾದ ನಗು. ಅದು ಕೃಷ್ಣನದ್ದು. ಮಣ್ಣಿನಲ್ಲಿ ಓಡಾಡುತ್ತಾ ಮಕ್ಕಳ ಜೊತೆ ಆಟವಾಡುತ್ತಾ ಯಾರನ್ನೇ ನೋಡಿದರೂ ನಗಿಸುವ ಆ ಮಗು ಯಶೋದೆಯ ಪ್ರಾಣ. ಆಗ ಅಕಸ್ಮಾತಾಗಿ ಕೆಲವು ಮಕ್ಕಳು ಓಡುತ್ತಾ ಬಂದರು. ಬಂದು, ಅಮ್ಮ ಯಶೋದೆ, ಕೃಷ್ಣ ಮಣ್ಣು ತಿನ್ನುತ್ತಿದ್ದಾನೆ ಅಂತ ಹೇಳಿದರು. ಆಗ ಯಶೋದೆ ನಗುತ್ತಾ ಇವನ್ ಮತ್ತೆ ಏನಾದರೂ ಮಾಡಿರಬೇಕು ಎಂದುಕೊಂಡಳು. ಆದರೂ ತಾಯಿಯ ಮನಸ್ಸು ಕೇಳಲಿಲ್ಲ. ಅವಳು ಕೃಷ್ಣನ ಹತ್ತಿರ ಬಂದು, ಕೃಷ್ಣ ಮಣ್ಣು ತಿಂದೆಯಾ ಅಂತ ಕೇಳಿದಳು. ಕೃಷ್ಣ ದೊಡ್ಡ ಕಣ್ಣುಗಳಿಂದ ಅವಳನ್ನು ನೋಡುತ್ತಾ, ಅಮ್ಮ ನಾನೇನು ಮಾಡಿಲ್ಲ ಅಮ್ಮ ಅಂತಾನೆ. ಆದರೆ ಉಳಿದ ಮಕ್ಕಳು, ಅಮ್ಮ ನಾವು ಅವನು ಮಣ್ಣು ತಿನ್ನುವುದನ್ನು ನೋಡಿದ್ದೇವೆ ಅಂತಾರೆ. ಆಗ ಯಶೋದೆ, ಎಲ್ಲಿ ಬಾಯಿ ತೆರೆ ನೋಡೋಣ ಅಂತಾಳೆ. ಆಗ ಕೃಷ್ಣ ನಿಧಾನವಾಗಿ ತನ್ನ ಬಾಯಿ ತೆರೆಯುತ್ತಾನೆ. ಯಶೋದೆ ಬಾಯಿಯೊಳಗೆ ನೋಡಿದಳು. ಅಲ್ಲಿ ಮಣ್ಣು ಇರಲಿಲ್ಲ. ಆದರೆ ಅಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು, ಗ್ರಹಗಳು ಸುತ್ತುತ್ತಿದ್ದವು, ಸೂರ್ಯ ಹೊಳೆಯುತ್ತಿದ್ದನು, ಚಂದ್ರ ಶಾಂತವಾಗಿ ತೇಲುತ್ತಿದ್ದನು. ಅಲ್ಲಿ ನದಿಗಳು ಹರಿಯುತ್ತಿದ್ದವು, ಪರ್ವತಗಳು ಎತ್ತರವಾಗಿ ನಿಂತಿದ್ದವು, ಸಮುದ್ರ ಗರ್ಜಿಸುತ್ತಿತ್ತು. ಗೋಕುಲ, ತನ್ನ ಮನೆ ಮತ್ತು ತನ್ನನ್ನೇ ತಾನು ಕೃಷ್ಣನ ಬಾಯಿಯೊಳಗೆ ಯಶೋದೆ ಕಂಡಳು. ಬ್ರಹ್ಮಾಂಡದೊಳಗೆ ಬ್ರಹ್ಮಾಂಡ. ಒಂದು ಕ್ಷಣ ಯಶೋದೆಯ ಉಸಿರು ನಿಂತಂತಾಯಿತು. ಅವಳು ಏನಿದು ಅಂತ ಅವಳ ಮನಸ್ಸು ಗೊಂದಲಕ್ಕೀಡಾಯಿತು. ಇನ್ಯಾರು? ಇವನು ನನ್ನ ಮಗುನ ಅಥವಾ ಈ ಜಗತ್ತಿನ ಸ್ವಾಮಿನ ಅಂತ ತನ್ನನ್ನೇ ತಾನೇ ಪ್ರಶ್ನಿಸಿಕೊಳ್ಳುತ್ತಾ ಒಂದು ಕ್ಷಣ ದೂರ ಸರಿದು ಕಣ್ಣು ಮುಚ್ಚಿಕೊಂಡಳು. ಒಂದು ಕಡೆ ಅವಳ ಮನಸ್ಸು ಹೇಳಿತು ಇವನು ದೇವರು ಅಂತ. ಮತ್ತೊಂದು ಕಡೆ ಮನಸ್ಸು ಹೇಳಿತು ಇವನು ನನ್ನ ಮಗ ಅಂತ. ಜ್ಞಾನ ಅವಳನ್ನು ಹೆದರಿಸಿತು, ಆದರೆ ಪ್ರೀತಿ ಅವಳನ್ನು ಬಲಗೊಳಿಸಿತು. ಕೆಲ ಕ್ಷಣಗಳ ನಂತರ ಅವಳು ಕಣ್ಣು ತೆರೆದಳು. ಆಗ ಕೃಷ್ಣ ಸಾಮಾನ್ಯ ಮಗು ಥರ, ಅಮ್ಮ ನಾನು ಮಣ್ಣು ತಿಂದಿಲ್ಲ ಅಲ್ವಾ ಅಂತ ಕೇಳ್ತಾನೆ. ಆಗ ಯಶೋದೆಯ ಕಣ್ಣುಗಳು ತುಂಬಿಕೊಂಡವು. ಅವಳು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು, ನೀನು ದೇವರಾದರೂ ನನಗೆ ನೀನು ಮಗನೇ ಅಂತಾಳೆ. ಆ ದಿನ ಯಶೋದೆ ಒಂದು ಮಹಾಸತ್ಯವನ್ನು ಅರಿತುಕೊಂಡಳು. ದೇವರು ಎಷ್ಟೇ ದೊಡ್ಡವನಾದರೂ ತಾಯಿಯ ಪ್ರೀತಿ ಅವನನ್ನು ಮಗುವನ್ನಾಗಿ ಮಾಡುತ್ತದೆ. ಬ್ರಹ್ಮಾಂಡ ಎಷ್ಟೇ ವಿಶಾಲವಾದರೂ ತಾಯಿಯ ಮಡಿಲಲ್ಲಿ ಅದು ಸಣ್ಣದಾಗುತ್ತದೆ. ಜ್ಞಾನ ಹೇಳಬಹುದು ಇವನು ಪರಮಾತ್ಮ ಅಂತ, ಆದರೆ ಭಕ್ತಿ ಹೇಳುತ್ತದೆ ಇವನು ನನ್ನ ಕೃಷ್ಣ ಅಂತ. ಅದಕ್ಕಾಗಿಯೇ ದೇವರು ತನ್ನ ಮಹಿಮೆಯನ್ನು ಮರೆಮಾಡಿ ತಾಯಿಯ ಮಡಿಲಲ್ಲಿ ಮಗುವಾಗಿದ್ದನು. ಈ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮೈತಿಕತಾ ಚಾನಲ್.